ಹೆಸರು ಮಂಜುನಾಥ ಅಂತ, ನಮ್ಮ ಹೋಟ್ಲ್ ಹೆಸರು JFC ಅಂತ. ನಮ್ಮ ತಂದೆಯವರು ಸ್ಟಾರ್ಟ್ ಮಾಡಿದ ಅಂಗಡಿನ. ನಮ್ಮಲ್ಲಿ ಬಿರಿಯಾನಿ ಮತ್ತು ಕಬಾಬ್ ಭಾಳ ಫೇಮಸ್ ಇದೆ, ಅದರಲ್ಲೂ ಮಟನ್ ಬಿರಿಯಾನಿ ಅಂದರೆ ಭಾಳ ಫೇಮಸ್ ಇದೆ. ನಾವು ಬೆಂಗಳೂರಿಗೆ ತುಂಬ ಸಲ ಬರ್ತಾ ಇರ್ತೀವಿ. ಎಲ್ಲ ಕಡೆ ಬೆಂಗಳೂರಲ್ಲಿ ಹೋಟ್ಲು ತುಂಬ ನಾವು ನಾನ್ ವೆಜ್ ಪ್ರಿಯ, ಎಲ್ಲ ಕಡೆ ಟೇಸ್ಟ್ ಮಾಡ್ತೀವಿ. ಆದರೆ ಈ ಥರ ಮಟನ್ ಬಿರಿಯಾನಿ ನಾವೆಲ್ಲೂ ತಿನ್ನೋ ತುಂಬ ಟೇಸ್ಟ್ ಆಗಿರುತ್ತೆ. ರೈಸ್ ಆಗ್ಬೋದು, ಮಟನ್ ಆಗ್ಬೋದು, ಎಲ್ಲ ಕ್ವಾಲಿಟಿ ವೈಸ್ ಸೂಪರ್. ಮಟನ್ ಬಿರಿಯಾನಿ ನಿಮಗೆ ಎಷ್ಟೋ ಜನಕ್ಕೆ ಅನಿಸಿರುತ್ತೆ ಏನು ಇಷ್ಟೊಂದು ಟೇಸ್ಟ್ ಆಗಿರುತ್ತೆ, ಹೇಗೆ ಮಾಡ್ತಾರೆ ಅಂತ. ಬನ್ನಿ ಈಗ ನಿಮ್ಮ ಮನೆಯಲ್ಲಿ ಸಿಂಪಲ್ಲಾಗಿ ಯಾರೋ ಗೆಸ್ಟ್ ಬಂದರೆ ಒಂದು 3 kg ಅಷ್ಟು ಅಳತೆಗೆ ಬಿರಿಯಾನಿ ಹೇಗೆ ಮಾಡ್ಕೊಳ್ಳೋದು ಮಟನ್ ಬಿರಿಯಾನಿನ ಅದು ನಾನು ತೋರಿಸ್ಕೊಡ್ತೀನಿ ನೋಡಿ. ಇದು ಬಿರಿಯಾನಿ ಮಾಡೋಕ್ಕೆ ಬೇಕಾಗಿರೋಂಥ ಬೇಸ್ ಗ್ರೇವಿ ಅಂತೀವಿ ನಾವು. ಈ ಬೇಸ್ ಗ್ರೇವಿನ ನಾವೇ ರೆಡಿ ಮಾಡ್ಕೊಂಡಿರ್ತೀವಿ. ನಾವು ಎಲ್ಲರೂ ಸಿಂಗಲ್ ಆಗಿ ಬೇಸ್ ಮಾಡ್ಕೊಂಡು ಮಾಡ್ತಾ ಇರ್ತಾರೆ. ನಾವೇನು ಮಾಡ್ತೀವಿ ಅಂದರೆ ಬೇಸ ಒಂದು ಸರಿ 500 kg ಮಾಡ್ತೀವಿ. ನಾನು ನಿಮ್ಗೆ ಇದನ್ನು ಬೇಸ್ ಹೇಗೆ ಮಾಡೋದು ಅಂತ ನಾನು ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ನಾನು ಅರ್ಧ ಲೀಟ್ರ್ ಎಣ್ಣೆ ಹಾಕಿದ್ದೀನಿ. ಫಸ್ಟು ಪಲಾವ್ ಎಲೆ ಇದೆ, ಜಾಕಾಯಿ ಇದೆ, ಜಾಪತ್ರೆ ಇದೆ, ಅನಾಸು, ನಮ್ಮ ಪೌಡ್ರ್ ಎಲ್ಲ ಇದೆ. ಆದರೂ ಸುಮ್ಮನೆ ಜಸ್ಟ್ ಫ್ಲೇವರ್ಗೋಸ್ಕರ ಈರುಳ್ಳಿನ ನಾವು ಡ್ರೈ ಮಾಡಿ ಫುಲ್ಲಾಗಿ ಬ್ರೌನ್ ಕಲರ್ನಲ್ಲಿ ಫ್ರೈ ಮಾಡಿ ಇದನ್ನು ಪೇಸ್ಟ್ ಮಾಡಿಟ್ಟಿದ್ದೀವಿ. ಕಾಲು kg ಹಸಿಮೆಣಸಿಕಾಯಿ ಇದು ನೈಸು ರುಬ್ಕೋಬೇಕು. ಇದನ್ನು ಹಾಕ್ತಾ ಇದ್ದೀನಿ ನೋಡಿ. ಇದು ಕೊತ್ತಂಬರಿ ಸೊಪ್ಪು ನೈಸಾಗಿ ರುಬ್ಬಿರೋದು, ಇದಾಗ್ತಾ ಇದ್ದೀನಿ. ನೋಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ನೋಡಿ ಅರಿಶಿನ ಪುಡಿ ಸ್ವಲ್ಪ ಹಾಕ್ತಾ ಇದ್ದೀನಿ. ನೋಡಿ ಇದೊಂದು ಪೌಡ್ರು ನಮ್ಮದು ಗ್ರೀನ್ ಪೌಡ್ರ್ ಅಂತ ಹೇಳ್ತೀವಿ. ಇದರಲ್ಲಿ ಪುದೀನ ಸೊಪ್ಪಿದೆ, ಮೆಂತ್ಯ ಸೊಪ್ಪಿದೆ, ಬೇರೆ ಪದಾರ್ಥಗಳು ಚಕ್ಕೆ ಲವಂಗ ಎಲ್ಲನೂ ಹಾಕಿ ಇದು ಮಿಕ್ಸ್ ಮಾಡಿ ಮಡಗಿದ್ದೀವಿ. ನಾವು ಇದನ್ನು ಒಂದು ಸರಿ ಹಾಕ್ತಾ ಇದ್ದೀವಿ ನೋಡಿ. ಇದಕ್ಕೊಂದು 50 ಗ್ರಾಮ್ ಸಾಕು. ಸ್ವಲ್ಪ ನೀರು ಹಾಕ್ಕೊಳ್ಳಿ, ಸ್ವಲ್ಪ ಗಟ್ಟಿಯಾದಾಗ. ನಮ್ಮಲ್ಲಿ ನೋಡಿ JFC ಗರಂ ಮಸಾಲ ಹಾಕ್ತಾ ಇದ್ದೀವಿ. ಇದು ಮಲ್ಟಿಪರ್ಪಸ್ಸು, ನೀವು ಏನು ಬೇಕಾದ್ರೂ ಯೂಸ್ ಮಾಡ್ಬೋದು, ವೆಜ್ ಆ್ಯಂಡ್ ನಾನ್ ವೆಜ್ಜು. ತುಂಬ ಅದ್ಭುತವಾದ ಪೌಡ್ರ್ ಇದು. ಈ ಪೌಡ್ರ ಸುಮ್ಮನೆ ಜಸ್ಟ್ 1.5 ಸ್ಪೂನ್ ಹಾಕಿದ್ರೆ ಸಾಕು 1 kgಗೆ. ಇದು ನೋಡಿ ಬರೀ 4-5 ಸ್ಪೂನ್ ಹಾಕ್ತಾ ಇದ್ದೀನಿ ಅಷ್ಟೇ ಹಾಕಿರೋದು. ಈಗ ಅಮೆಝಾನಲ್ಲಿ ಬಿಡುಗಡೆ ಮಾಡಿದ್ದೀವಿ ನಮ್ಮ ಪೌಡ್ರಿಗೆ. JFC ಗರಂ ಮಸಾಲ ಅಂತ ನೀವು ಟೈಪ್ ಮಾಡಿದರೆ ಅವರು ಅಮೆಝಾನವರು ನಿಮ್ಮ ಮನೆ ಬಾಗಿಲಿಗೆ ತಂದು ಕೊಡ್ತಾರೆ. ಇದು 1.5 kg ಟೊಮೆಟೊ ಇದೆ ನೋಡಿ, ಹಾಕ್ತಾ ಇದ್ದೀನಿ. ಟೊಮೆಟೊ ಹಾಕ್ತಾ ಇದ್ದೀನಿ. ಲಾಸ್ಟಲ್ಲಿ ಸಾಲ್ಟ್ ಹಾಕ್ಬಿಟ್ಟಿದ್ದೀನಿ. ಇನ್ನು 5 kg ರೈಸ್ ಅಂದರೆ 1/4 kg ಸಾಲ್ಟ್ ಹಾಕ್ಬಿಟ್ಟಿದ್ದೀವಿ. 1/4 kg ಸಾಲ್ಟ್ ಮೇಲೆ ನಿಮ್ಗೆ ಇದು 5 ದಿನ ಇರುತ್ತೆ, 10 ದಿವಸ ಇರುತ್ತೆ. ಇದು ಯಾಕೆಂದರೆ ನೀರಿಲ್ಲ, ಬರೀ ಗ್ರೇವಿ ಇದು. ಇದು ಯಾವ ಕಾರಣಕ್ಕೂ ಬೂಸ್ಟ್ ಬರೋಲ್ಲ, ನಿಮಗೆ ಅಳಸೋಗಲ್ಲ. ಇದು ಉಪ್ಪಿನಕಾಯಿ ಇದ್ದಂಗೆ, ನಿಮ್ಗೆ ಯಾವಾಗ ಬೇಕು ಅನ್ನಕ್ಕೆ ಕಲ್ಸ್ಕೊತಿರಲ್ಲ ಆ ರೀತಿ ಇದು ಆಗಿದೆ. ಆಯಿತು ನೋಡಿ, ಗ್ರೇವಿ ಇದು ನೋಡಿ, ಅದ್ಭುತವಾದ ಗ್ರೇವಿ ರೆಡಿ. ಹೆಂಗಿದೆ ನೋಡಿ, ವಾರವಾ. ವೆಜ್ಜೇ ಇದು, ವೆಜ್ ಗ್ರೇವಿ ಇದು. ಇದಕ್ಕೆ ನೀವು ಪನ್ನೀರ್ ಫ್ರೈ ಮಾಡಿ ನೀರು ಹಾಕಿ ಅಳತೆ ಅಕ್ಕಿ ಹಾಕಿದ್ರೆ ಪನ್ನೀರ್ ಬಿರಿಯಾನಿ. ಮಶ್ರೂಮ್ ಕಟ್ ಮಾಡಿ ಮಶ್ರೂಮ್ ಬೇಯಿಸ್ಕೊಂಡು ಅಕ್ಕಿ ಹಾಕಿದ್ರೆ ಮಶ್ರೂಮ್ ಬಿರಿಯಾನಿ. ವೆಜಿಟೇಬಲ್ ಕಟ್ ಮಾಡಿ ವೆಜಿಟೇಬಲ್ ಬೇಯೋವರೆಗಿದ್ರೆ ವೆಜಿಟೇಬಲ್ ಬಿರಿಯಾನಿ. ನೆಕ್ಸ್ಟು ನಾನ್ ವೆಜ್ಗೆ ಹೋಗೋಣ. ನೀವು ಮಟನ್ ಹಾಕ್ಬಿಟ್ಟು ಚೆನ್ನಾಗಿ ಬೇಯೋವರೆಗಿದ್ದು ನೀವು ಇದು ಮಾಡಿದ್ರೆ ಮಟನ್ ಬಿರಿಯಾನಿ. ಟೊಮೆಟೊ ಹಚ್ಬಿಟ್ಟು ಈರುಳ್ಳಿ ಹಚ್ಬಿಟ್ಟು ಸ್ವಲ್ಪ ಟೊಮೆಟೊ ಜಾಸ್ತಿ ಹಾಕಿ ಮಾಡಿದ್ರೆ ಟೊಮೆಟೊ ಬಿರಿಯಾನಿ, ಟೊಮೆಟೊ ಬಾತು. ನೋಡಿ ಒಂದೇ ಇದರಲ್ಲಿ ಇಷ್ಟು ರೆಸಿಪಿ ನಿಮ್ಗೆ ಸಿಕ್ಬಿಡ್ತು. ಎಷ್ಟು ಅದ್ಭುತವಾಗಿದೆ ಕೆಲಸ. ನಾವೆಲ್ಲ ಇದನ್ನು ಭಾಳ ವರ್ಷ ಸಂಶೋಧನೆ ಮಾಡಿದ್ದೀವಿ, ಮಾಡಿ ಮೆಜರ್ಮೆಂಟ್ ಎಲ್ಲ ತಂದಿದ್ದೀವಿ. ನಿಮ್ಗೆ ಗೊತ್ತಿಲ್ಲ ಅಂದರೆ ಹೆಚ್ಚಿನ ಮಾಹಿತಿಗೆ JFCಗೆ ಬನ್ನಿ. ಎಲ್ಲ ಮಾಹಿತಿಯನ್ನು ಉಚಿತವಾಗಿ ನಿಮಗೆ ದಾರಿ ಎರೆದು ಕೊಡಲಾಗುತ್ತದೆ. ನಮಸ್ಕಾರ. ನೋಡಿ ಈಗ ಈ ರೆಡಿಯಾಗಿರೋ ಬೇಸ್ನ ಖಾಲಿ ಪಾತ್ರೆಗೆ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಕಲರ್ ಬರಲಿ ಅಂತ ಅರಿಶಿನ ಪುಡಿ ಹಾಕ್ತೀವಿ. ಈಗ 3 kg ಬಿರಿಯಾನಿ ಮಾಡ್ತಾ ಇದ್ದೀನಲ್ಲ, ಒಂದು ಅರ್ಧ ಲೀಟ್ರ್ ಹಾಕ್ತಾಯಿದ್ದೀನಿ ನೋಡಿ. 3 kg ಮಟನ್ ಇದೆ, 3 kg ಮಟನ್ ಆ್ಯಡ್ ಮಾಡ್ತಾ ಇದ್ದೀನಿ. ನೀರು ಆ್ಯಡ್ ಮಾಡಬೇಕು, ಒಂದು 8 ಲೀಟ್ರ್ ಇರ್ತದೆ. ಈಗ ನೀವೇನು ಮಾಡಬೇಕಂದ್ರೆ ಜಸ್ಟ್ ಒಲೆ ಹಚ್ಚೋದಷ್ಟೇ. ನೋಡಿ ಈಗ ಮಟನ್ ಬೇಯ್ತಾ ಇದೆ ಚೆನ್ನಾಗಿ. ಇದನ್ನು ಚೆನ್ನಾಗಿ ಬೇಯಬೇಕಂದ್ರೆ ಇನ್ನೊಂದು ಅರ್ಧ ಗಂಟೆ ಬೇಕು. ನೋಡಿ ಬಾಸುಮತಿ ಅಕ್ಕಿ ತೊಗೊಂಡಿದ್ದೀನಿ. ಅಕ್ಕಿನ ಫಸ್ಟ್ ನೆನೆಸ್ಬಿಡೋಣ. ಈಗ
ನೋಡಿ ಚೆನ್ನಾಗಿ ಬೆಂದಿದೆ ಮಟನ್. ಈಗ ಈಗ ಅಕ್ಕಿ ಹಾಕೊಳ್ಳೋಣ. ನೋಡಿ ಯಾವುದೇ ಕಾರಣಕ್ಕೂ ಬಿರಿಯಾನಿ ಮಾಡ್ಬೇಕಾದ್ರೆ ಹೈ ಫ್ಲೇಮಲ್ಲಿ ಇಡಬಾರ್ದು, ಸ್ಲೋ ಕುಕ್ ಆಗಬೇಕು. ಅವಾಗಲೇ ನಿಮ್ಗೆ ಅಕ್ಕಿ ಒಡೆಯಲ್ಲ, ಆಮೇಲೆ ಬಿರಿಯಾನಿ ಆ ಮಸಾಲೆ ನಿಮಗೆ ತಳ ಹಿಡಿಯೋ ಥರ ಆಗಲ್ಲ. ಲಾಸ್ಟ್ ಫೈನಲ್ಲು ಇದರಲ್ಲಿ ಏನು ನೀರು ಇರುತ್ತೆ ಎಲ್ಲ ಕಡೆ ಲೆವೆಲ್ ಆಗಿರಬೇಕು. ಆವಾಗ ನಿಮಗೆ ಯಾವುದೇ ಕಾರಣಕ್ಕೂ ಅಕ್ಕಿ ಒಂದು ಕಡೆ ಮುದ್ದೆ ಆಗೋದಾಗಲಿ ಒಂದು ಕಡೆ ಮುಳ್ಳಕ್ಕಿ ಆಗೋದಾಗಲಿ ಆಗಲ್ಲ. ಓಕೆ, ಈಗ ರೆಡಿ ಆಯ್ತು. ಇದು ದಮ್ ಹಾಕ್ಬಿಡೋಣ. ಈಗ ಇದು 90% ಕುಕ್ ಆಗಿದೆ. ಇದನ್ನು ಇನ್ನೇನು 90% ಕುಕ್ ಆದಮೇಲೆ ಈ ಥರ ಬಟ್ಟೆ ಹಾಕಿ ತಟ್ಟೆ ಮುಚ್ಚಿಬಿಟ್ಟು ಒಂದು 2 ನಿಮಿಷ ಅಷ್ಟೇ, ಒಂದು ನಿಮಿಷದಲ್ಲಿ ನೀವು ಫುಲ್ ರೈಸ್ ಮಾಡಿಬಿಟ್ಟು ಆಫ್ ಮಾಡಿಬಿಡ್ಬೇಕು. ಅಷ್ಟೇ. ಆವಾಗ ನಿಮಗೆ ಬಿರಿಯಾನಿ ಕೆಳಗಡೆ ತಲೆ ಹಿಡಿಯೋದಾಗಲಿ ಆಮೇಲೆ ವೇಸ್ಟೇಜ್ ಬರೋದಾಗಲಿ ಆಗಲ್ಲ. ನೋಡಿ 20 ನಿಮಿಷ ಆಯ್ತು. ಈಗ ದಮ್ ರೆಡಿ ಆಗಿದೆ. ನೋಡಿ ನಮ್ಮ GFC ಬಿರಿಯಾನಿ ರೆಡಿ ಇದೆ. ಯಾವುದೇ ಕಾರಣಕ್ಕೆ ಮೇಲ್ಗಡೆ ಕೋಲ್ ಕುಕ್ ಮಾಡೋದಾಗಲಿ ಅದ್ರ ಮೇಲೆ ತುಪ್ಪ ಹಾಕೋದಾಗಲಿ ಏನೂ ಮಾಡಲ್ಲ, ಹಾಗೆ ನ್ಯಾಚುರಲ್ ರೆಡಿ ಆಗಿದೆ. ರೆಡಿ ಇರೋ ಬಿರಿಯಾನಿನ ಹಾಟ್ ಬಾಕ್ಸ್ಗೆ ಡ್ರಾ ಮಾಡ್ಕೊಂಡ್ಬಿಡ್ತೀವಿ. ನೋಡಿ ಎಲ್ಲೂ ಕೂಡ ಒಂದು ಮುಳ್ಳಕ್ಕಿ ಇಲ್ಲ, ರೈಸ್ ಎಲ್ಲೂ ಹೊಡೆದಿರಲ್ಲ. ನಾವು ಚನ್ನಪಟ್ಟಣದಿಂದ ಬರ್ತಾ ಇದ್ದೀವಿ. ಬೆಂಗಳೂರು ಬಂದಾಗ ನಾವು ಕೃಷ್ಣ ಬಿರಿಯಾನಿಗೆ ಬರೋದು. ಇಲ್ಲಿ ಮಟನ್ ಬಿರಿಯಾನಿ ತುಂಬ ಸೂಪರು. ಮಟನ್ ಆಗ್ಬೋದು ಎಲ್ಲ ತುಂಬ ಚೆನ್ನಾಗಿರುತ್ತೆ. 7 ವರ್ಷದಿಂದ ನಾವು ಬರ್ತಾ ಇದ್ದೀವಿ. 7 ವರ್ಷದಿಂದನೂ ಒಂದೇ ಥರ ಟೇಸ್ಟ್ ಮೇಂಟೈನ್ ಮಾಡ್ತಿದ್ದಾರೆ. ಅದಕ್ಕೋಸ್ಕರ ನಾವು ಇಲ್ಲೇ ಬಂದಿರೋ ಬೆಂಗಳೂರಿಗೆ ಯಾವಾಗ ಬಂದರೂ ಕೃಷ್ಣ ಬಿರಿಯಾನಿಗೆ ಬಂದು ಊಟಕ್ಕೆ ಬರ್ತೀವಿ. ನಾನು ಫಸ್ಟ್ ಬೆಂಗಳೂರಲ್ಲಿದ್ದಾಗ ಇಲ್ಲೇ ರೆಗ್ಯುಲರಾಗಿ ಬರ್ತಿದ್ದು. ಈ ಲಾಕ್ಡೌನ್ ಎಲ್ಲ ಆದಮೇಲಿಂದ ಮೈಸೂರು ಹೋದ್ಮೇಲೆ ಇಲ್ಲಿ ಈ ಕಡೆ ಬರೋಕ್ಕಾಗಿಲ್ಲ. ಇವತ್ತು ಮೈಸೂರಿಂದ ಬಂದಿದ್ದೀವಿ ಇಲ್ಲಿ ಊಟ ಮಾಡೋಕ್ಕೆ ಅಂತ. ಇಲ್ಲಿ ಬಂದರೆ ಬಿರಿಯಾನಿ ಕಬಾಬ್ ತಿಂದರೆ ತುಂಬ ಖುಷಿಯಾಗುತ್ತೆ. ನೀವು ಬೇರೆ ಕಡೆ ಊಟ ಮಾಡಿದ್ರೆ ಅದರಲ್ಲಿ ಜಿಡ್ ಆಗ್ಬೋದು, ಆಯಿಲ್ ಆಗ್ಬೋದು ಇರುತ್ತೆ. ಇಲ್ಲಿ ಊಟ ಮಾಡಿದ್ರೆ ನಿಮ್ಗೆ ಯಾವುದು ಜಿಡ್ಡು ಆಯಿಲು ಏನೂ ಇರೋಲ್ಲ. ಹ್ಯಾಂಡ್ ವಾಶ್ ಮಾಡೋದು ಕೂಡ ನೀವು ಸೋಪ್ ಆಯಿಲ್ ಏನು ಬಳಸೋಂಗಿಲ್ಲ, ಡೈರೆಕ್ಟ್ ಹ್ಯಾಂಡ್ ವಾಶ್ ಮಾಡ್ಬೋದು. ನೀಟಾಗಿ ಕ್ಲೀನ್ ಆಗುತ್ತೆ. ಇದರಲ್ಲಿ ಇಲ್ಲಿ ಯಾವುದೇ ಡಾಲ್ಡಾ ತುಪ್ಪ ಏನೂ ಬಳಸಲ್ಲ. ನೋಡಿ ಸರ್, ಏನು ಆಯಿಲು ಏನೂ ಇಲ್ಲ.